ANMR ನ್ಯೂಸ್ಗೆ ಸ್ವಾಗತ. ಸಮಸ್ತ ಚಿಂತಾಮಣಿ ಜನತೆಗೆ ಸಿಪ್ ಅಂಡ್ ಪ್ಲೇ ಮತ್ತು ಕೆಫೆ ಸ್ವಾದಂ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮ ಸಿಪ್ ಅಂಡ್ ಪ್ಲೇನಲ್ಲಿ ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ಮಿಲ್ಕ್ ಶೇಕ್ಸ್, ಫ್ರೆಶ್ ಜ್ಯೂಸ್, ಡೆಸರ್ಟ್ಸ್ ಆ್ಯಂಡ್ ಕ್ವಿಕ್ ಬೈಟ್ಸ್ ಸೇರಿದಂತೆ ಇತರೆ ಪದಾರ್ಥಗಳು ಲಭ್ಯ. ಇನ್ನು ನಮ್ಮ ಕೆಫೆ ಸ್ವಾದಂನಲ್ಲಿ ಮಂಚೂರಿಯನ್ ಐಟಮ್ಸ್, ನೂಡಲ್ಸ್, ಸೂಪ್ಸ್ ಮತ್ತು ಹಲವಾರು ರೈಸ್ ಪದಾರ್ಥಗಳು ಲಭ್ಯ. ಸಂಪರ್ಕಿಸಿ ಸಿಪ್ ಅಂಡ್ ಪ್ಲೇ ಮತ್ತು ಕೆಫೆ ಸ್ವಾದಂ, ಚೇತನ್ ಸ್ಕೂಲ್ ಸಮೀಪ, ಫಿಲ್ಟರ್ ಬೆಡ್ ಸರ್ಕಲ್, ಅಂಜನಿ ಬಡಾವಣೆ, ಚಿಂತಾಮಣಿ. ಹಸಿರು ಪಟಾಕಿ ಸಿಡಿಸಿ ದೀಪಾವಳಿ ಹಬ್ಬ ಸಂಭ್ರಮ ಸಡಗರದಲ್ಲಿ ಆಚರಣೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಬೆಳಕಿನ ಹಬ್ಬ ದೀಪಾವಳಿ ನಮ್ಮ ಜೀವನದ ಕಷ್ಟಗಳನ್ನು ಒಡೆದೋಡಿಸಿ ಬೆಳಕನ್ನು ಕಂಡು ಸಂಭ್ರಮಿಸುವಂಥ ವಿಶೇಷ ಹಬ್ಬವನ್ನು ಭಾನುವಾರ ಮತ್ತು ಸೋಮವಾರ 2 ದಿನಗಳ ಕಾಲ ಜನ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಸಂಭ್ರಮ ಸಡಗರದಲ್ಲಿ ಆಚರಣೆ ಮಾಡಿದರು. ಈ ಬಾರಿ ದೀಪಾವಳಿ ಅಮಾವಾಸ್ಯೆ ಭಾನುವಾರ ಮತ್ತು ಸೋಮವಾರ 2 ದಿನಗಳ ಬಂದಿದ್ದು 2 ದಿನಗಳ ಕಾಲ ಹಬ್ಬ ಆಚರಿಸಿದರು. 2 ದಿನಗಳ ಮನೆಗಳ ಮುಂದೆ ದೀಪಗಳನ್ನು ಹಚ್ಚಿ ಹಸಿರು ಪಟಾಕಿ ಸಿಡಿಸುವ ಮೂಲಕ ದೀಪಾವಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದ್ದು ವಿಶೇಷ. ದೀಪಗಳ ಹಬ್ಬ ದೀಪಾವಳಿ ಭಾರತ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಇರುವ ಭಾರತೀಯರು ಸಂಭ್ರಮದಿಂದ ಆಚರಿಸುವ ಹಬ್ಬ. ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ದೀಪಾವಳಿಗೆ ಮಹತ್ವದ ಸ್ಥಾನವಿದೆ. ಯಾವುದೋ ಒಂದು ಪ್ರದೇಶಕ್ಕೆ ಸೀಮಿತವಾಗಿರದ ಈ ಹಬ್ಬ ವಿವಿಧ ಸಂಪ್ರದಾಯ ಆಚರಣೆಯೊಂದಿಗೆ ಹಲವಾರು ಕಥೆಗಳನ್ನು ಸಹ ಹೊಂದಿದೆ. ಇಲ್ಲಿ ಮನುಷ್ಯರಲ್ಲಿರುವ ಅಂಧಕಾರ, ಅಜ್ಞಾನ, ಬುದ್ಧಿ, ಆಚಾರ ವಿಚಾರಗಳಿಗೆ ಅಂಟಿಕೊಂಡಿರುವ ಕತ್ತಲೆಯನ್ನು ಹೋಗಲಾಡಿಸುವಂತಹದ್ದು ಎಂಬ ಅರ್ಥ ಕೂಡ ಇದೆ. ಜೀವನದ ಮನದ ಎಲ್ಲ ಋಣಾತ್ಮಕ ಅಂಶಗಳನ್ನು ಹೋಗಲಾಡಿಸಲು ದೀಪ ಬೆಳಗುತ್ತೇವೆ. ದೀಪಾವಳಿ ಹಬ್ಬ ಎಂದ ತಕ್ಷಣ ಕಣ್ಣು ಮುಂದೆ ಬರುವುದು ದೀಪ, ಹಣತೆ, ಬೆಳಕು. ನಾವು ಪ್ರತಿನಿತ್ಯ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ದೀಪ ಬೆಳಗುತ್ತೇವೆ. ದೀಪಾವಳಿ ಹಬ್ಬದಲ್ಲಿ ಹಣತೆ ದೀಪ ಬೆಳಕಿಗೆ ಬಹಳ ಪ್ರಾಮುಖ್ಯತೆ. ಏಕೆ ಎಂದು ನೋಡಿದರೆ ನಮ್ಮ ಸಂಸ್ಕೃತಿಯಲ್ಲಿ ದೀಪ ಬೆಳಗುವ ಮೂಲಕವೇ ಯಾವುದೇ ಕೆಲಸವನ್ನು ಆರಂಭಿಸುವುದು. ನಂದಾ ದೀಪವನ್ನು ಹಚ್ಚಿ ಪೂಜೆ ಪ್ರಾರಂಭಿಸುತ್ತೇವೆ. ದೀಪಗಳನ್ನೇ ಇಟ್ಟು ದೀಪದಿಂದಲೇ ಬೆಳಗುತ್ತೇವೆ. ಇಲ್ಲಿ ಲಕ್ಷ್ಮೀದೇವಿಯನ್ನು ನಮ್ಮ ಜೀವನ ವೃದ್ಧಿಯ ಬೆಳಗಿನ ಸಂಕೇತವಾಗಿ ಸಹ ಕಾಣುತ್ತೇವೆ. ಇನ್ನು ಇದನ್ನು ಕಾರ್ತಿಕ ದೀಪೋತ್ಸವ ಎಂದು ಸಹ ಕರೆಯಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಸೂರ್ಯಾಸ್ತ ಬೇಗನೆ ಆಗುತ್ತದೆ. ಹೀಗಾಗಿ ದೀಪಗಳ ಅವಳಿ ಅಂದರೆ ಸಾಲು ಸಾಲು ದೀಪಗಳನ್ನು ಬೆಳಗಿ ಕತ್ತಲೆಯನ್ನು ಹೋಗಲಾಡಿಸಲು ದೀಪ ಬೆಳಗುತ್ತೇವೆ. ದೀಪಾವಳಿ ಕಳೆದ ನಂತರ ಚಳಿಗಾಲ ಸಹ ಆರಂಭವಾಗುತ್ತದೆ. ದೀಪಾವಳಿಯನ್ನು ನಾವು ಇಂದು 3 ದಿನಗಳಿಗೆ ಸೀಮಿತಗೊಳಿಸಿದರೂ ಮೂಲತಃ 5 ದಿನಗಳ ಹಬ್ಬ. 5 ದಿನಗಳಲ್ಲಿ ಮೊದಲ ದಿನ ನೀರು ತುಂಬುವುದು, 2ನೇ ದಿನ ನರಕ ಚತುರ್ದಶಿ, 3ನೇ ದಿನ ದೀಪಾವಳಿ ಅಮಾವಾಸ್ಯೆ, 4ನೇ ದಿನ ಬಲಿಪಾಡ್ಯಮಿ ಹಾಗೂ 5ನೇ ದಿನ ಯಮ ದ್ವಿತೀಯ ಆಚರಣೆಯಾಗಿರುತ್ತದೆ. ಇಂಥ ಹಬ್ಬವನ್ನು 2 ದಿನಗಳ ಕಾಲ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಶಾರ್ಟ್ಸಾ ಕೈ ಶಾರ್ಟ್ ನೀನು ವಿಡಿಯೋನು ಮಾಡಲ್ಲ
ಬೇಗ ಬೇಗ. ಅದು ಕಂಬಿ ಅಂಟಿದ್ದೆ ಅವಾಗ ಇಲ್ಲ. ಅಷ್ಟೇ ಆಗೋಯ್ತು ಅದ್ರ ಕತೆ. ಕಂಬಗ್ಲ